ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಂಡಮಾರುತಗಳ ಅರ್ಭಟ 2026ರಲ್ಲಿ ಭಾರತದ ಮೇಲೆ ದಾಳಿ ಮಾಡುವ ಚಂಡಮಾರುತಗಳ ಹೆಸರುಗಳು ಎಕ್ಸಾಮ್ ಪರ್ಪಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2026ರಲ್ಲಿ ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗೂ ಕೂಡ, ಈವನ್ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೆಸರೇ ಸೂಚಿಸುತ್ತೆ, ಇಲ್ಲಿ ಚಂಡಮಾರುತಗಳ ಆರ್ಭಟ ಈ ಒಂದು ಚಿತ್ರವೇ ತಿಳಿಸಿಕೊಡುತ್ತೆ ನಮಗೆ. ಸಮುದ್ರ ತೀರದಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳಾಗಿರ್ಬೋದು, ಮೀನುಗಾರರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಇರುತ್ತೆ ಅಂದ್ರೆ, ಒಂದು ಹಾಡಿನ ಮೂಲಕ ತಿಳಿಸಿಕೊಡುವುದಾದ್ರೆ, ಗುಡಿಸಿನೊಳಗಡೆ ನಮ್ಮ ಬದುಕೆ ಮುಗಿದಿದೆ, ಮತ್ತೆ ಆರುವ ಕಿರು ಆಸೆ ಮೂಡಿದೆ. ಈ ರೀತಿಯಾಗಿ ಹಾಡು ಒಂದು ಅರ್ಥಗರ್ಭಿತವಾಗಿದ್ರು ಕೂಡ, ಅಲ್ಲಿರ್ತಕ್ಕಂಥ ಸಮುದ್ರ ತೀರದಲ್ಲಿ ಇರ್ತಕ್ಕಂಥ ಮೀನುಗಾರರ ಜೀವನ, ಹಾಗೆ ವ್ಯಾಪಾರಿಗಳ ಜೀವನ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಜೀವನ ಯಾವ ರೀತಿಯಾಗಿರುತ್ತೆ ಅಂದ್ರೆ ಈ ಒಂದು ಹಾಡೆ ತಿಳಿಸಿಕೊಡುತ್ತೆ. ಈ ಒಂದು ಚಿತ್ರವು ಕೂಡ ತಿಳಿಸಿಕೊಡುತ್ತೆ. ಅದೇ ರೀತಿ 2026ರಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತಕ್ಕಂಥ ಇಂತಹ ಚಂಡಮಾರುತಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ 2025ರ ಒಂದು ಚಂಡಮಾರುತಗಳ ಒಂದು ಹೆಸರುಗಳನ್ನು ಕೂಡ ಎಕ್ಸಾಮ್ಸ್ಗೆ ಕೇಳ್ತಾ ಹೋಗಿದ್ರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಆಗಿರ್ಬೋದು, ಕೃಷಿ ಮಾರಾಟ ಇಲಾಖೆ, ಈ ಒಂದು ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ FD ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿದ್ರು. ಆ ಒಂದು ಎಕ್ಸಾಮ್ಸ್ಗೆ ಚಂಡಮಾರುತಗಳ ಹೆಸರುಗಳನ್ನ ಕೇಳ್ತಾ ಹೋಗಿದ್ರು. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. 2026ರಲ್ಲಿ ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಥ ಚಂಡಮಾರುತಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. 2026ರ ಚಂಡಮಾರುತಗಳ ಹೆಸರುಗಳನ್ನ ತಿಳಿಯುವುದಕ್ಕಿಂತ ಮುಂಚೆ, ಈ ಹಿಂದೆ 2025ರಲ್ಲಿ ಯಾವೆಲ್ಲ ಚಂಡಮಾರುತಗಳು ನಮ್ಮ ದೇಶಕ್ಕೆ ಅಪ್ಪಳಿಸಿದ್ವು ಅಂತಕ್ಕಂಥದ್ದು ಕೂಡ, ಮತ್ತೆ ನೆರೆ ರಾಷ್ಟ್ರಗಳಲ್ಲಿ ಕೂಡ ಈ ಒಂದು ಚಂಡಮಾರುತಗಳು ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನ ಬೀರಿದ್ದು. ಇಂತಹ ಚಂಡಮಾರುತಗಳನ್ನ ನೋಡ್ತಾ ಹೋಗೋಣ. ಪೆಂಗಲ್ ಅಂತಕ್ಕಂಥ ಒಂದು ಚಂಡಮಾರುತ ಹೆಸರನ್ನ ನೀಡಿದ ರಾಷ್ಟ್ರ ಯಾವುದು ಅಂದ್ರೆ ಸೌದಿ ಅರೇಬಿಯಾ ಅಂತಕ್ಕಂಥ ರಾಷ್ಟ್ರ ಈ ಒಂದು ಹೆಸರನ್ನ, ಚಂಡಮಾರುತದ ಹೆಸರನ್ನ, ಪೆಂಗಲ್ ಅಂತಕ್ಕಂಥ ಒಂದು ಚಂಡಮಾರುತದ ಹೆಸರನ್ನ ನೀಡಿತು. ಹಾಗೆ ಶಕ್ತಿ ಅಂತಕ್ಕಂಥ ಒಂದು ಚಂಡಮಾರುತ ನಮ್ಮ ಭಾರತ ದೇಶದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರಿತು. ಸಾಕಷ್ಟು ಸಾವು ನೋವುಗಳು ಆಗಿರ್ತಕ್ಕಂಥದ್ದು. ಈ ಒಂದು ಹೆಸರನ್ನ ನೀಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಶ್ರೀಲಂಕಾ. ಮೋಂತಾ ಅಂತ ಚಂಡಮಾರುತ ಒಂದು ಹೆಸರನ್ನ ನೀಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಥೈಲ್ಯಾಂಡ್ ಅಂತಕ್ಕಂಥ ಒಂದು ರಾಷ್ಟ್ರ. ಈ ಒಂದು ರಾಷ್ಟ್ರ ಮೋಂತಾ ಅಂತಕ್ಕಂಥ ಹೆಸರನ್ನ ನೀಡಿತು ಚಂಡಮಾರುತಕ್ಕೆ. ಹಾಗೆ ಇವೆಲ್ಲ ಹಿಂದೂ ಮಹಾಸಾಗರದಲ್ಲಿ, ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ, ಹಾಗೆ ಅರಬ್ಬಿ ಸಮುದ್ರದಲ್ಲಿ, ಈ ಎಲ್ಲಾ ಸಮುದ್ರಗಳಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನ ಬೀರಿರ್ತಕ್ಕಂಥದ್ದು. ಕೇವಲ ಸಮುದ್ರದಲ್ಲಿ ಮಾತ್ರ ಅಲ್ಲದೆ ಕಡಲ ತೀರಗಳಲ್ಲಿ ಮತ್ತೆ ಸಾಕಷ್ಟು ಭಾರತದ ದಕ್ಷಿಣ ವಲಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರಿದಾವೆ. ಸನ್ಯಾರ್ ಅಂತಕ್ಕಂಥ ಒಂದು ಚಂಡಮಾರುತ ನೋಡಿ, ಸನ್ಯಾರ್ ಅಂತಕ್ಕಂಥ ಒಂದು ಚಂಡಮಾರುತದ ಹೆಸರನ್ನ ನೀಡಿರ್ತಕ್ಕಂಥ ರಾಷ್ಟ್ರ ಯಾವ್ದಂದ್ರೆ UAE ಅಂತಕ್ಕಂಥ ರಾಷ್ಟ್ರ ತನ್ನದೇ ಆಗಿರ್ತಕ್ಕಂಥ ಒಂದು ಹೆಸರನ್ನ ನೀಡಿತು. ಹಾಗೆ ದಿತ್ವಾ ನೋಡಿ, 2025ರ ಕೊನೆಯ ಚಂಡಮಾರುತ ಅಂದ್ರೆ ದಿತ್ವಾ, ಮೊನ್ನೆ ತಾನೇ ಅಪ್ಪಳಿಸಿರ್ತಕ್ಕಂಥದ್ದು. ಈ ಒಂದು ದಿತ್ವಾ ಚಂಡಮಾರುತ ಬಂಗಾಳ ಕೊಲ್ಲಿ ಒಂದು ಸಮುದ್ರದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರಿತು. ನಮ್ಮ ಒಂದು ಚಾನಲ್ ನಲ್ಲಿ ಕೂಡ ದಿತ್ವಾ ಅಂತಕ್ಕಂಥ ಒಂದು ಚಂಡಮಾರುತದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡಿದ್ದೆ ಒಂದು ಶಾರ್ಟ್ ವಿಡಿಯೋದಲ್ಲಿ. ಅದೇ ರೀತಿ ದಿತ್ವಾ ಚಂಡಮಾರುತ ಈ ಒಂದು ಹೆಸರನ್ನ ನೀಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಯೆಮೆನ್ ಅಂತಕ್ಕಂಥ ಒಂದು ರಾಷ್ಟ್ರ ಈ ಒಂದು ಹೆಸರನ್ನ ನೀಡಿರ್ತಕ್ಕಂಥದ್ದು. ಇದಿಷ್ಟು 2025ರ ಒಂದು ಚಂಡಮಾರುತಗಳು ಹಾಗೂ ಆ ಒಂದು ಚಂಡಮಾರುತಗಳ ಹೆಸರುಗಳನ್ನ ನೀಡಿರ್ತಕ್ಕಂಥ ರಾಷ್ಟ್ರಗಳ ಡೀಟೇಲ್ಸ್ ಆದ್ರೆ, 2026ರಲ್ಲಿ ಮುಂದೆ ಬರ್ತಕ್ಕಂಥ ಚಂಡಮಾರುತಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಈ ಒಂದು ಹೆಸರುಗಳನ್ನ ಯಾವ ಯಾವ ರಾಷ್ಟ್ರ ಕೊಡ್ತಾ ಇದೆ, ಈ ಮತ್ತೆ ಚಂಡಮಾರುತಗಳನ್ನ ಘೋಷಣೆ ಮಾಡಿರ್ತಕ್ಕಂಥ ಸಂಘಟನೆ ಯಾವುದು ಅಂದ್ರೆ ವಿಶ್ವ ಹವಾಮಾನ ಸಂಘಟನೆ. ಈ ಒಂದು ಸಂಘಟನೆ WMO ಅಂತಕ್ಕಂಥ ಒಂದು ಆರ್ಗನೈಸೇಷನ್. ಈ ಒಂದು ಆರ್ಗನೈಸೇಷನ್ ಸ್ವಯಂ ಕೃತವಾಗಿ ಚಂಡಮಾರುತಗಳ ಹೆಸರುಗಳನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಬನ್ನಿ ಹಾಗಾದ್ರೆ ಇಂತಹ ಚಂಡಮಾರುತಗಳನ್ನ ನೋಡ್ತಾ ಹೋದ್ರೆ, ಅನಾರ್ಕ್ ಅಂತಕ್ಕಂಥ ಒಂದು ಚಂಡಮಾರುತ ನಮ್ಮ ಭಾರತದ ಮೇಲೆ ಕೂಡ ಪರಿಣಾಮ ಬೀರಲಿದೆ. ಈ ಒಂದು ಚಂಡಮಾರುತದ ಹೆಸರನ್ನ ನೀಡ್ತಕ್ಕಂಥ ರಾಷ್ಟ್ರ ಯಾವ್ದಂದ್ರೆ ಬಾಂಗ್ಲಾದೇಶ. ಈ ಹಿಂದೆ 2025ಕ್ಕಿಂತ ಮುಂಚೆ ಇವೆಲ್ಲ ಚಂಡಮಾರುತಗಳು ಪ್ರಭಾವ ಬೀರುತ್ತವೆ. ಮತ್ತೆ ಇನ್ನೊಮ್ಮೆ ಈ ಒಂದು ಚಂಡಮಾರುತಗಳು ಸಾಕಷ್ಟು ನೆರೆಯ ರಾಷ್ಟ್ರಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಹೀಗಾಗಿ ಇವು ಕೂಡ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಮುರಾಸು ಅಂತಕ್ಕಂಥ ಒಂದು ಚಂಡಮಾರುತ ಹೆಸರನ್ನ ಭಾರತ ರಾಷ್ಟ್ರವೇ ನೀಡ್ತಾ ಇದೆ. ನೋಡಿ, ಭಾರತ ರಾಷ್ಟ್ರ ನೀಡ್ತಕ್ಕಂಥ ಹೆಸರು ಕೂಡ ಎಕ್ಸಾಮ್ಗೆ ಹೈಲೈಟ್ ಆಗಿ ಕೇಳ್ತಾ ಹೋಗ್ತಾನೆ. ಯಾಕಂದ್ರೆ ನಮ್ಮ ರಾಷ್ಟ್ರ ನೀಡಿರ್ತಕ್ಕಂಥ ಚಂಡಮಾರುತದ ಹೆಸರುಗಳನ್ನ ಕೇಳ್ದೇ ಇರ್ತಾನ. ಎಲ್ಲಾ ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್. ಹೀಗಾಗಿ ಓದ್ಕೋಬೇಕಾಗುತ್ತೆ. ಅಕ್ವಾನ್ ಅಂತಕ್ಕಂಥ ಒಂದು ಚಂಡಮಾರುತದ ಹೆಸರನ್ನ ಇರಾನ್ ರಾಷ್ಟ್ರ ನೀಡಲಿರ್ತಕ್ಕಂಥದ್ದು. ಹಾಗೆ ಕನ್ನಿ ಅಂತಕ್ಕಂಥ ಒಂದು ಚಂಡಮಾರುತದ ಹೆಸರನ್ನ ಮಾಲ್ಡೀವ್ಸ್ ರಾಷ್ಟ್ರ ಘೋಷಣೆಯನ್ನ ಮಾಡ್ತಾ ಇದೆ. ಇವಿಷ್ಟು ಇವತ್ತಿನ ಕ್ಲಾಸ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಕಂಪ್ಲೀಟ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ವೆರಿ ಮಚ್.
ಮತ್ತೆ ವಾಟ್ಸ್ಆಪ್ ಗ್ರೂಪ್‌ಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಅಲ್ಲಿ. ಮತ್ತೆ ಟೆಲಿಗ್ರಾಮ್ ಗ್ರೂಪ್‌ಗೂ ಜಾಯಿನ್ ಆಗಿ ಇನ್‌ಸ್ಟಾವನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.